ಹಲೋ ನಮಸ್ಕಾರ ಅಂಡ್ ಕೊನಿಚಿವಾ. ನಾನಿವತ್ತು ಜಪಾನಲ್ಲಿ ಜಾಸ್ತಿ ಯಾಕೆ ಕ್ಯಾಶ್ ಯೂಸ್ ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಜಾಪನೀಸಲ್ಲಿ ಪೇಪರ್ನ ಮತ್ತು ದೇವ್ರನ್ನ ಯಾವ ಥರ ಕರೀತಾರೆ ಅಂತ ಹೇಳ್ತೀನಿ. ಪೇಪರ್ನ ಕಾಮಿ ಅಂತ ಕರೀತಾರೆ ಮತ್ತು ದೇವ್ರನ್ನ ಕಾಮಿ ಸಮ ಅಂತ ಕರೀತಾರೆ. ಜಪಾನಲ್ಲಿ ಕಸ್ಟಮರ್ನ ಒಕೆಕ್ ಸಮ ಅಂತ ಕರೀತಾರೆ. ಹಾಗಾಗಿ ನಾವು ಇದನ್ನು ನೋಟ್ ತಗೊಂಡೋಗಿ ಅವರಿಗೆ ಏನನ್ನ ಪರ್ಚೇಸ್ ಮಾಡಿದಾಗ, ನಾವು ಕ್ಯಾಶಲ್ಲಿ ವ್ಯವಹಾರ ಮಾಡಿದಾಗ ಅವ್ರಿಗೆ ಇದು ನೋಟ್ ಹೋಗುತ್ತಲ್ಲ, ಇವರಿಂದನೇ ನಾವು ಈಸ್ಕೊಂಡಂಗೆ ಅಂತ ಅನುಭವ ಬರುತ್ತೆ. ಹಾಗಾಗಿ ಜಪಾನಲ್ಲಿ ಜಾಸ್ತಿ ಕ್ಯಾಶ್ ಯೂಸ್ ಮಾಡ್ತಾರೆ. ಬೇರೆ ಅಪ್ಲಿಕೇಶನ್ ಇದೆ, ಕಾರ್ಡ್ ಇದೆ ಮತ್ತು ಪೇಪೇ ಅಂತ ಇದೆ, ಅದನ್ನು ಯೂಸ್ ಮಾಡ್ತಾರೆ. ಆದರೆ ಎಲ್ಲ ಕಡೆ ಜಾಸ್ತಿ ಯೂಸ್ ಮಾಡೋದೇ ಕ್ಯಾಶ್. ಟ್ರಯಲ್ ಅಂತ ಶಾಪಿಂಗ್ ಸೆಂಟರ್ ಇದೆ ಜಪಾನಲ್ಲಿ, ಅದರಲ್ಲಿ ಕ್ಯಾಶ್ ಮಾತ್ರ ಯೂಸ್ ಮಾಡ್ತಾರೆ. ಬೇರೆ ಯಾವುದು ಕ್ರೆಡಿಟ್ ಕಾರ್ಡ್ ಆಗಲಿ, ಯಾವುದೇ ಅಪ್ಲಿಕೇಶನ್ ಆಗಲಿ ಯಾವುದು ಯೂಸ್ ಮಾಡಲ್ಲ. ಮತ್ತು ಇನ್ನೊಂದು ಅವ್ರದ್ದೇ ಒಂದು ಅಪ್ಲಿಕೇಶನ್ ಇದೆ, ಅದಕ್ಕೆ ನಾವು ಕ್ರೆಡಿಟ್ ಕಾರ್ಡಿಂದ ಅದಕ್ಕೆ ಅಮೌಂಟ್ ಹಾಕೊಂಡು ಅದನ್ನು ಯೂಸ್ ಮಾಡ್ಬೋದು. ರೀಸನ್ ಏನಂದರೆ, ಒಂದು ನಾನು ಅವಾಗಲೇ ನಿಮಗೆ ತಿಳಿಸಿದ್ನಲ್ಲ, ಅದೊಂದು ರೀಸನು. ಮತ್ತು ಇನ್ನೊಂದು ಮೇನ್ ರೀಸನ್ ಏನಂದರೆ, ಕಸ್ಟಮರ್ಸು ಟ್ರಯಲಲ್ಲಿ ಶಾಪಿಂಗ್ ಮಾಡೋಕ್ಕೆ ಬಂದಾಗ ಅವರು ಕ್ರೆಡಿಟ್ ಕಾರ್ಡು ಇಲ್ಲ ಅದರ್ ಅಪ್ಲಿಕೇಶನ್ ಯೂಸ್ ಮಾಡಿ ಪೇಮೆಂಟ್ ಮಾಡಿದಾಗ ಈ ಟ್ರಯಲ್ ಅವರು ಆ ಕಂಪ್ನಿಗೆ, ಕ್ರೆಡಿಟ್ ಕಾರ್ಡ್ ಕಂಪ್ನಿ ಇಲ್ಲ ಅದರ್ ಪೇಮೆಂಟ್ ಸಿಸ್ಟಮ್ ಇರುತ್ತಲ್ಲ, ಆ ಕಂಪ್ನಿಗಳಿಗೆ ಇವರು ಪೇ ಮಾಡಬೇಕು ಮತ್ತೆ. ಹಾಗಾಗಿ ಈ ಟ್ರಯಲ್ ಅವರು ಏನು ಐಡಿಯಾ ಮಾಡಿದ್ದಾರೆ ಅಂದರೆ, ಪ್ರಾಡಕ್ಟ್ಗಳನ್ನ ಕಡಿಮೆ ರೇಟಲ್ಲಿ ಇಟ್ಟು ಕಸ್ಟಮರ್ ಹತ್ರ ಬರೀ ಕ್ಯಾಶ್ ಮಾತ್ರ ರಿಸೀವ್ ಮಾಡ್ತಾರೆ. ಹಂಗಾಗಿ ಟ್ರಯಲಲ್ಲಿ ಬರೀ ಕ್ಯಾಶ್ ಮಾತ್ರ ಯೂಸ್ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.